ತುಮಕೂರಿಗರಿಗೆ ತಪ್ತಾ ಇಲ್ಲ ಯುಜಿಡಿ ಸಮಸ್ಯೆ. ಗಬ್ಬು ವಾಸನೆಯಲ್ಲೇ ನಿವಾಸಿಗಳ ವಾಸ. ತುಮಕೂರು ನಗರದ ಹಲವೆಡೆ ಯುಜಿಡಿ ಚೇಂಬರ್ ಕಟ್ಕೊಂಡು ರಸ್ತೆ ಮೇಲೆ ಹರಿತಾ ಇದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ. ನಿಮ್ಮ ಪ್ರಜಾಶಕ್ತಿ ಟಿವಿ ಎಲ್ಲೆಲ್ಲಿ ಯುಜಿಡಿ ಪ್ರಾಬ್ಲಮ್ ಆಗಿದೆ ಎಂದು ಸಾಲು ಸಾಲು ವರದಿಯನ್ನ ಮಾಡ್ತಾ ಬಂದಿದೆ. ಅದರಂತೆ ಇಂದು ತುಮಕೂರು ನಗರದ ಗೆದ್ಲಹಳ್ಳಿ ಬಳಿಯ ಔಟರ್ ರಿಂಗ್ ರೋಡ್ ರಸ್ತೆಯಲ್ಲಿ ಯುಜಿಡಿ ಚೇಂಬರ್ನ ದುಸ್ಥಿತಿಯನ್ನ ಪ್ರಜಾಶಕ್ತಿ ಟಿವಿ ಬಯಲು ಮಾಡ್ತಾ ಇದೆ. ಹೌದು, ಚೇಂಬರ್ ಕಟ್ಕೊಂಡು ರಸ್ತೆ ಮೇಲೆ ಗಲೀಜು ನೀರು ಹರಿತಾ ಇದ್ದು ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ಇದರಿಂದ ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಇದೆ. ಇನ್ನು ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡ್ತಾ ಇದ್ದು ಸಿಗ್ನಲ್ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿಯೇ ಸುಮಾರು ದಿನದಿಂದ ಯುಜಿಡಿ ಚೇಂಬರ್ ಕಟ್ಟಿಕೊಂಡಿದ್ದು ಪಾದಚಾರಿಗಳ ಮೇಲೆ ನೀರು ಸಿಡಿತಾ ಇದ್ದು ಓಡಾಡಲು ಕಷ್ಟಪಡುವಂತಾಗಿದೆ. ಅಲ್ಲದೆ ಪಕ್ಕದಲ್ಲಿಯೇ ಮನೆಗಳಿದ್ದು ಗಾಳಿ ಬೀಸಿದ್ರೆ ಸಾಕು ಮನೆಯೊಳಗೆ ದುರ್ವಾಸನೆ ಬರ್ತಾ ಇದ್ದು ಯಾವಾಗಲೂ ಬಾಗಿಲು ಹಾಕೊಂಡಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ರು. ವಾಸನೆ ಕುಡ್ಕೊಂಡು ಹೆಂಗೆ ಅವಶ್ಯಕತೆ ನಮಗೆ, ಆ ವಾಸನೆ ಒಳಗೆ ಊಟ ಮಾಡೋಕ್ಕಲ್ಲ, ಯಾವಾಗಲೂ ಎನಿ ಟೈಮ್ ಕದಾಕೊಂಡೇ ಇರಬೇಕು. ಮಕ್ಳು ಮರಿ ಎಲ್ಲ ಈಚೆ ಕಡೆ ಬಿಟ್ಟು ನಾವು ಮಕ್ಳು ಮರಿ ಕದಾಕೊಂಡು ಒಳಗಡೆ ವ್ಯವಸ್ಥೆ ಮಾಡೋಕ್ಕಾಗ್ತಾರೆ. ತುಂಬಾ ಸ್ಮೆಲ್ ಮೇಡಮ್, ನೀವೇ ನೋಡ್ತೀರಾ ಹೆಂಗೆ ಓಡಾಡೋಕ್ಕಾಗುತ್ತೆ. ಕದ ಹಾಕೇ ಇರ್ಬೇಕು, ಹಿಂಗೆ ಯಾವಾಗಲೂ ಕದ ಹಾಕೊಂಡೇ ಊಟ ಮಾಡೋಕ್ಕಾಗುತ್ತಾ, ಆಚೆ ಓಡಾಡೋಕ್ಕಾಗುತ್ತಾ? ಆಳೆ ಒಂದು 2 ತಿಂಗಳಿಂದಲೂ ಹಿಂಗೆ ಆಗ್ತಾಯಿತ್ತು. ಇದೇ ಪ್ರಾಬ್ಲಮ್ 2 ತಿಂಗಳು ಮೇಲೆ ಆಯಿತು. ಪಟ್ಟಿದವರು ದಯವಿಟ್ಟು ಸ್ವಲ್ಪ ಇದು ವಿಚಾರಣೆ ಮಾಡಿ ಬಂದು ಸ್ವಲ್ಪ ಇದು ಮಾಡಿಸ್ಬೇಕು. ನಮಗೆ ತುಂಬ ಇರೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ. ಹಗ್ಲೆಲ್ಲ ಬಾಕ್ಲು ಹಾಕೊಂಡು ನಾವು ಇದು ಮಾಡ್ತಾ ಇದೀವಿ ನೋಡಿ. ದಯವಿಟ್ಟು ಇದಕ್ಕೆ ಯಾರು ಬಂದ್ಬಿಟ್ಟು ನೋಡಿ ಸ್ವಲ್ಪ ಇದು ಮಾಡ್ರಿ. ಇನ್ನು 2 ತಿಂಗಳಿನಿಂದ ಯುಜಿಡಿ ಕಟ್ಕೊಂಡಿದ್ದು ಗಲೀಜು ನೀರು ಮನೆ ಮುಂದೆ ಬಂದು ನಿಲ್ತಾ ಇದೆ. ಇದರಿಂದ ಮನೆಗಳಲ್ಲಿ ಇರಲು ಆಗ್ತಾ ಇಲ್ಲ. ಅಲ್ಲದೆ ಗಬ್ಬು ವಾಸನೆ ಕೂಡ ಬರ್ತಾ ಇದ್ದು ವಾಸನೆಯಲ್ಲಿ ಊಟ ಸಹ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಯುಜಿಡಿ ನೀರು ಚರಂಡಿಯಲ್ಲಿ ನಿಲ್ತಾ ಇದ್ದು ಮಕ್ಕಳು ಆಚೆ ಆಟ ಆಡಲು ಸಹ ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು. ಮಕ್ಕಳು ಇರ್ತವೆ, ನಾವು ಬಾಗ್ಲು ಹಾಕೊಂಡು ಯಾವಾಗಲೂ ಇರಬೇಕಾಗುತ್ತೆ. ಇವಾಗ ಮುಂದೆನೇ ಓಡಾಡೋಕ್ಕಾಗಲ್ಲ. ಮುಂದೆ ಚರಂಡಿ ಬೇರೆ ಇದೆ, ನಮಗೆ ಅದೇ ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ. ಇವಾಗ ಈ ಥರ ಬೇರೆ ರೋಡಲ್ಲಿ ಹರಿತಾ ಇದ್ರೆ ನೈಟು ಓಡಾಡೋಕ್ಕಾಗಲ್ಲ, ಬೆಳಗ್ಗೆನೂ ಓಡಾಡೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ನಮಗೆ. ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕೇನಾದರೂ ಸ್ವಲ್ಪ ಪರಿಹಾರ ಈ ಮೂಲಕನಾದರೂ ಪರಿಹಾರ ಮಾಡಿ. ಅದು ತುಂಬ ಪ್ರಾಬ್ಲಮ್ ಇದೆ. ಇದು 2 ಸಲ 3ನೇ ಸಲ ಆಗ್ತಿರೋದು ಈ ಥರ. ಯಾವಾಗ್ಲೂ ಇದೇ ಆ ಥರ ಆಗ್ತಿದೆ. ಏನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.